ಕೊರೋನಾ ಆರ್ಭಟ ಕರುನಾಡಿನಲ್ಲಿ ಕೊರೋನಾ ಕರಿಛಾಯೆ ಆವರಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾದ ಅಬ್ಬರ ಈಗ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇಬ್ಬರಿಗೆ ಈಗ ಕೋವಿಡ್ ಪಾಸಿಟಿವ್ ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. ಮಲ್ಲೇಶ್ವರದ 45 ವರ್ಷದ ವ್ಯಕ್ತಿಗೆ ಸೋಂಕು ಪತ್ತೆಯಾಗಿದೆ. ರಾಜಾಜಿನಗರದಲ್ಲೂ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಮಾಹಿತಿ ಈಗ ಸಿಗ್ತಾ ಇದೆ. 38 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿದೆ. ಸದ್ಯ ಇಬ್ಬರೂ ಕೂಡ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ತನ್ನ ಹೆಜ್ಜೆಯನ್ನ ಈಗ ದೊಡ್ಡ ಮಟ್ಟದಲ್ಲಿ ಈಗ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ ಕೊರೋನಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆಲ್ರೆಡಿ ಒಬ್ಬ ವಯೋವೃದ್ಧರು ಮೃತಪಟ್ಟಿದ್ದಾರೆ. ಸದ್ಯ ಇಬ್ಬರೂ ಈಗ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾದ ಅಬ್ಬರ ರಣಕೇಕೆಯನ್ನು ಹಾಕ್ತಾ ಇದೆ. ಜೊತೆಗೆ ಸಾಕಷ್ಟು GBA ಕೂಡ ಒಂದು ಕಡೆ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ಜೊತೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೂ ಈಗ ಮುಂದಾಗ್ತಾ ಇದೆ. ಆ ಗ್ಯಾಪಲ್ಲೇ ಈಗ ಕೊರೋನಾ ತನ್ನ ವ್ಯಾಪ್ತಿಯನ್ನು ಈಗ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ಸಾಕಷ್ಟು ಆತಂಕ ಸೃಷ್ಟಿ ಆಗ್ತಾ ಇರುವಂತಹ ಒಂದು ಕೊರೋನಾ. ಯಾಕಂದರೆ ಒಂದು ಕಡೆ ಮಳೆ ಬರ್ತಾ ಇದೆ, ಥಂಡಿ ವಾತಾವರಣ, ಸರಿಯಾದಂತಹ ಒಂದು ಬೆಚ್ಚಗಿನ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ. ಈ ಗ್ಯಾಪಲ್ಲಿ ಈಗ ಕೊರೋನಾ ಬಂದಿರೋದು ನಿಜಕ್ಕೂ ಒಂದು ಸಾರ್ವಜನಿಕರಿಗೆ ಸಾಕಷ್ಟು ಆತಂಕ ಈಗ ಶುರುವಾಗ್ತಾ ಇದೆ. ನೋಡಿ, ಒಂದು ಕೇಸ್ ಪತ್ತೆಯಾಗಿತ್ತು, ಒಂದು ಕೇಸು ವಯೋವೃದ್ಧರು ಈಗ ಮೃತಪಟ್ಟಿದ್ರು ವೈಟ್ ಫೀಲ್ಡ್ನಲ್ಲಿ. ಈಗ ನೋಡಿದರೆ ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಈ ಎರಡೂ ಏರಿಯಾದಲ್ಲೂ ಕೂಡ ಈಗ ಇಬ್ಬರಿಗೂ ಕೂಡ ಕೊರೋನಾ ಬಂದಿದೆ, ಪಾಸಿಟಿವ್ ಅನ್ನೋದು ಇಲ್ಲಿ ದೃಢವಾಗಿದೆ. ನೋಡಿ, ಇದಕ್ಕೆ ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ. ಕೊರೋನಾ ಬರಲಿಕ್ಕೆ ಈ ಹಿಂದೆ ಎಲ್ಲ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರು. ಈಗ ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಬರ್ತದೆ. ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಈಗ ಹೆಚ್ಚಳ ಆಗ್ತಾ ಇದೆ. ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲವೂ ಕೂಡ ನಮ್ಮ ರಾಜ್ಯದ ನೆರೆಯ ರಾಜ್ಯಗಳು. ಇದೀಗ ಕರ್ನಾಟಕದಲ್ಲೂ ಕೂಡ ಕೋವಿಡ್ ಆತಂಕ ಈಗ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಕೇಸ್ಗಳು ಹೆಚ್ಚಳ ಆಗಿದ್ದಾವೆ. ಇನ್ನು ನೆರೆ ರಾಜ್ಯದ ಪ್ರಯಾಣಿಕರ ಮೇಲೆ ಈಗ ಹೆಚ್ಚು ನಿಗಾ ಇಡಲಿಕ್ಕೆ ಕೂಡ ಈಗ ಸರ್ಕಾರ ಮುಂದಾಗ್ತಾ ಇದೆ. ಸೋಂಕು ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಈಗ ಪ್ಲಾನ್ ಅನ್ನು ಮಾಡಿದೆ. ಕೇಂದ್ರ ಸರ್ಕಾರದ ಜೊತೆ ಆರೋಗ್ಯ ಇಲಾಖೆ ಸಂಪರ್ಕದಲ್ಲೂ ಕೂಡ ಇದೆ. ಒಂದು ಕಡೆ ಇಡೀ ದೇಶದಾದ್ಯಂತ ಒಟ್ಟು 257ಕ್ಕಿಂತ ಹೆಚ್ಚು ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಮ್ಮ ರಾಜ್ಯದಲ್ಲಿ ಒಟ್ಟು 38 ಕೇಸ್ಗಳು ಪತ್ತೆಯಾಗಿದ್ದಾವೆ. ಆ 38 ಕೇಸ್ನಲ್ಲಿ 32 ಕೇಸ್ಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಈಗ ಪತ್ತೆಯಾಗಿರುವಂಥದ್ದು. ಒಬ್ಬರು ವಯೋವೃದ್ಧರು 85 ವರ್ಷದ ವೈಟ್ ಫೀಲ್ಡ್ನ ವಯೋವೃದ್ಧರು ಆಲ್ರೆಡಿ ಕೊರೋನಾದಿಂದ ಈಗ ಸಾವನ್ನಪ್ಪಿದ್ದಾರೆ. ಇನ್ನು ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಗೆ ಈಗ ಸೋಂಕು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಾಜಿನಗರದಲ್ಲೂ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. 38 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಈಗ ನೇರವಾಗಿ ಎಲ್ಲೆಲ್ಲಿ ಒಕ್ಕರಿಸ್ಕೋಬೇಕು ಎಲ್ಲ ಕಡೆಯೂ ಈಗ ಕೊರೋನಾ ಒಕ್ಕರಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ರಣಾರ್ಭಟವನ್ನು ಕೊರೋನಾ ಮುಂದುವರಿಸಲಿಕ್ಕೆ, ರಣಕೇಕೆಯನ್ನು ಹಾಕಲಿಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೊರೋನಾ ಮಾಡ್ಕೊಂಡಿರೋ ಬೆನ್ನಲ್ಲೇ GBA ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಕೂಡ ಕೊರೋನಾವನ್ನು ಹಿಮ್ಮೆಟ್ಟಿಸಲಿಕ್ಕೆ, ಯಾರಿಗೂ ಕೂಡ ಅದರಿಂದ ಸಮಸ್ಯೆ ಆಗಬಾರ್ದು ಅಂತ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಹೆಲ್ತ್ ಬುಲೆಟಿನ್ ಏನು ಆರೋಗ್ಯ ಇಲಾಖೆಯಿಂದ ಕೊಡ್ತಾ ಇರ್ತಾರೆ ಅದನ್ನು ಚಾಚು ತಪ್ಪದೆ ಸಾರ್ವಜನಿಕರು ಫಾಲೋ ಮಾಡಲೇಬೇಕಾಗ್ತದೆ. ಬಹಳ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯೋವೃದ್ಧರು, ಮಕ್ಕಳು ಇವರು ಸಾಕಷ್ಟು ಜಾಗೃತಿಯಿಂದ ಇರಬೇಕಾಗ್ತದೆ. ಶೀತ, ಕೆಮ್ಮು, ನೆಗಡಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ನೆಗ್ಲೆಕ್ಟ್ ಮಾಡ್ದೇ ಅವರು ನೇರವಾಗಿ ಆಸ್ಪತ್ರೆಗೆ ಹೋಗಲೇಬೇಕಾಗ್ತದೆ. ಯಾಕಂದರೆ ಇತ್ತೀಚಿನ ಸಣ್ಣ ಪುಟ್ಟ ಕೆಮ್ಮು, ಜ್ವರ, ಶೀತ ಬಂದಂಥ ಸಂದರ್ಭದಲ್ಲಿ ನನಗೇನಾದ್ರು ಕೊರೋನಾ ಬಂದಿದೆಯಾ, ನಾನು ಹೋದರೆ ಕ್ವಾರಂಟೈನ್ ಆಗಬೇಕಾಗ್ತದ, ಐಸೋಲೇಷನ್ಗೆ ಒಳಪಡಿಸ್ತಾರೋ ಭಯದಲ್ಲಿ ಸಾಕಷ್ಟು ಜನ ಹೋಗ್ತಾ ಇಲ್ಲ. ಸಾಕಷ್ಟು ಜನ ಈಗ ಏನಾಗ್ತಾ ಇದೆ ಅಂದರೆ ಮನೆಯಲ್ಲೇ ಇರ್ತಾರೆ. ಅದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ನಿಮಗೆ ಸಮಸ್ಯೆ ಆಗೋದಲ್ದೇ ನಿಮ್ಮ ಪರಿವಾರದವರಿಗೂ ಸಮಸ್ಯೆ ಉಂಟು ಮಾಡೋದಕ್ಕಿಂತ ಆದಷ್ಟು ಈ ರೀತಿಯಾದಂತಹ ಕೆಮ್ಮು, ನೆಗಡಿ, ಜ್ವರ ಇವೆಲ್ಲವೂ ಕೂಡ ಒಂದಿಷ್ಟು ಗುಣಲಕ್ಷಣಗಳು. ಈಗ ಸಹಜವಾಗಿ ಕೊರೋನಾ ಹೇಗೆ ಬರ್ತದೆ ಅಂದರೆ ಉಸಿರಾಟದ ಸಮಸ್ಯೆ ಜೊತೆಗೆ ಕೆಮ್ಮು, ನೆಗಡಿ ಆಗುತ್ತೆ, ಅದ್ರ ಜೊತೆಗೆ ಬಹಳ ಟಯರ್ಡ್ ಆಗ್ತದೆ. ಈ ಥರ ಎಲ್ಲ ಒಂದಿಷ್ಟು ವೈದ್ಯರು ಕೂಡ ಹೇಳಿರ್ಬೋದು ಸಾಕಷ್ಟು ಜನರಿಗೆ. ಈ ಥರ ಸಣ್ಣ ಪುಟ್ಟ ಲಕ್ಷಣಗಳು ಕಂಡುಬಂದಂಥ ಸಂದರ್ಭದಲ್ಲಿ ನೀವು ಸಮೀಪದ ಕ್ಲಿನಿಕ್ಗಳಿಗೆ ಅಥವಾ ಆಸ್ಪತ್ರೆಗಳಿಗೂ ಕೂಡ ಹೋಗಿ ತೋರಿಸ್ಕೊಳ್ಳೋದು ಬೆಟರ್. ಯಾಕಂದರೆ ಒಬ್ಬರಿಗೆ ಬಂದರೆ ಅದು ಮನೆ ಮಂದಿಗೂ ಬರುವಂಥ ಸಾಧ್ಯತೆ ಇರ್ತದೆ, ಇಡೀ ಗ್ರಾಮಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ, ಏರಿಯಾಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಹುಷಾರಾಗಿರಬೇಕಾಗ್ತದೆ. ಸಾಧ್ಯ ಆದಷ್ಟು ಮಾಸ್ಕನ್ನು ಧರಿಸ್ಕೊಂಡು ಹೊರಗಡೆ ಹೋಗಬೇಕು, ಸ್ಯಾನಿಟೈಸ್ ಮಾಡ್ತಾ ಇರಬೇಕು, ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡಲೇಬೇಕಾಗ್ತದೆ. ನೋಡಿ, ಒಂದು ಕೇಸ್ ಇತ್ತು
ಒಬ್ಬರು ಮೃತಪಟ್ಟಿದ್ದರು. ಈಗ ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಎರಡು ಕೂಡ ಅಕ್ಕಪಕ್ಕ ಇರುವಂತಹ ನಗರಗಳೇ, ಅಲ್ಲಿ ಈಗ ಕಾಣಿಸ್ಕೊಂಡಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ. ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಟ್ರಾವೆಲ್ ಹಿಸ್ಟ್ರಿ ನೋಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಈಗ ಮಹಾಮಾರಿ ಕೊರೋನಾ ಆರ್ಭಟಿಸ್ತಾ ಇದೆ. ಕಿಲ್ಲರ್ ಕೊರೋನಾಗೆ 85 ವರ್ಷದ ವೃದ್ಧ ಬಲಿಯಾಗಿದ್ದಾರೆ. ವೈಟ್ಫೀಲ್ಡ್ ನಿವಾಸಿ ವಯೋವೃದ್ಧರು ಕೊರೋನಾಗೆ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಆ ವೃದ್ಧರು ಚಿಕಿತ್ಸೆಯನ್ನು ಪಡಿತಾ ಇದ್ರು, ಏನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದೆಲ್ಲ ತಗೊಳ್ತಾ ಇದ್ರು. ಇನ್ನು ವೃದ್ಧನಲ್ಲಿ ಕಾಣಿಸ್ಕೊಂಡಿತ್ತು ಕೋವಿಡ್ ಲಕ್ಷಣ. ಮೇ 17ನೇ ತಾರೀಕಂದೇ 85 ವರ್ಷದ ವೃದ್ಧರು ಮೃತಪಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಯಾರ ವೀಕ್ ಬಾಡಿ ಇರ್ತದೆ, ವೀಕ್ ಬಾಡಿ ಇದ್ದವರಿಗೆ ಬೇಗ ಒಕ್ಕರ್ಸ್ಕೊಳ್ತದೆ ಅಂತ ಸಹಜವಾಗಿ ವೈದ್ಯರು ಕೂಡ ಹೇಳಿರ್ತಾರೆ. ಇನ್ನೊಂದು ಕಡೆ ಯಾರ ದೇಹ ದುರ್ಬಲ ಆಗಿರ್ತದೆ ಆ ದೇಹಕ್ಕೆ ಹೋಗಿ ಒಕ್ಕರ್ಸ್ಕೊಳ್ತದೆ, ಜೊತೆಗೆ ಉಸಿರಾಟದ ಸಮಸ್ಯೆ ಆಗ್ತದೆ. ವಯೋವೃದ್ಧರು ಮತ್ತು ಮಕ್ಕಳನ್ನೇ ಈ ಕೊರೋನಾ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ವೈದ್ಯರು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ವೃದ್ಧರು ಮಕ್ಕಳನ್ನು ಬಹಳ ಸುರಕ್ಷತೆಯಿಂದ ನೋಡ್ಕೋಬೇಕಾಗ್ತದೆ. ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳು ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ನಿನ್ನೆ 5 ಜನರಿಗೆ ಕೋವಿಡ್ ಸೋಂಕು ಈಗ ದೃಢವಾಗಿದೆ. ಒಟ್ಟು 5 ಜನರಿಗೆ, ಅದರಲ್ಲಿ ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿ 2 ಕೇಸು, ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ತಲಾ 1 ಪ್ರಕರಣ. ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಈಗ ಸದ್ಯಕ್ಕೆ 38 ಇದೆ. ಬೆಂಗಳೂರಿನಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಆ 38ರಲ್ಲಿ 32 ಕೇಸ್ಗಳು ಬರೀ ಬೆಂಗಳೂರಿನಲ್ಲೇ ಇದ್ದಾವೆ. ಹಾಗಾಗಿ ಸಾಕಷ್ಟು ಹುಷಾರಾಗಿರ್ಬೇಕಾಗ್ತದೆ. 38 ಇದ್ದಿದ್ದು ಅದು 1000ನೂ ಆಗ್ಬೋದು, 38 ಲಕ್ಷನೂ ಆಗ್ಬೋದು. ಹಾಗಾಗಿ ಈ ಕೊರೋನಾಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಿತಿ ಇಲ್ಲ. ಯಾವ ಸಂದರ್ಭದಲ್ಲಿ ಬೇಕಾದರೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಒಕ್ಕರ್ಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ. ಹಾಗಾಗಿ ಈ ಜ್ವರ, ಶೀತ, ಕೆಮ್ಮು, ನೆಗಡಿ ಬಂದಂಥ ಸಂದರ್ಭದಲ್ಲಿ ಸಮೀಪದ ಆಸ್ಪತ್ರೆಗೆ ಹೋಗಿ ತೋರಿಸೋದು ಒಳಿತು. ಅದರಲ್ಲೂ ಬಹಳ ಮಕ್ಕಳಿಗೆ ಬಂದರೆ ಬೇಗ ಹೋಗಿ ತೋರಿಸೋವಂಥದ್ದು ಒಳ್ಳೆಯದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲೈವಲ್ಲಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲಕ್ಷ್ಮಿ, ಬಹಳ ಮುಖ್ಯವಾಗಿ ವಯೋವೃದ್ಧರೊಬ್ಬರು ಮೃತಪಟ್ಟಿದ್ದರು ಕೋವಿಡ್ನಿಂದ. ಈಗ ಮತ್ತೆ ಉಲ್ಬಣ ಆಗ್ತಾ ಇದೆ. ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ 2 ವ್ಯಕ್ತಿಗಳಿಗೆ ಈಗ ಕೊರೋನಾ ಪತ್ತೆಯಾಗಿದೆ, ದೃಢ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ಕೊರೋನಾದ ಕರಿಚಾಯೇ ಮೆಲ್ಲಕ್ಕೆ ಆವರಿಸ್ಕೊಳ್ತಾ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ GBA ಕೂಡ ಅಲರ್ಟ್ ಆಗಿರಬೇಕಾಗ್ತದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಲಕ್ಷ್ಮಿ? ಎಸ್ ಸಚಿನ್, ಈಗಾಗಲೇನು ನಿನ್ನೆಯಿಂದಲೇ ಹೆಚ್ಚಾಗಿ ಸದ್ದನ್ನ ಮಾಡ್ತಾ ಇರುವಂತಹದ್ದು ಕೊರೋನಾ. ಇಲ್ಲಿಯವರೆಗೂ ಸುಮಾರು 38 ಕೇಸ್ಗಳನ್ನ ಈಗಾಗಲೇ ನಾವು ನೋಡಿದ್ವಿ. ಬೆಂಗಳೂರಿನಲ್ಲಿ 32 ಕೇಸ್ಗಳು. ಆದ್ರೆ ಇದೀಗ ಇವತ್ತು ಬಂದಿರುವಂತಹದ್ದು ಇಬ್ಬರಿಗೆ ಏನು ದೃಢಪಟ್ಟಿರುವಂತಹದ್ದು ಕೊರೋನಾ. ಒಂದು ಮಲ್ಲೇಶ್ವರಂನ ವ್ಯಕ್ತಿ, 45 ವರ್ಷದ ವ್ಯಕ್ತಿಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರುವಂತಹದ್ದು. ಇನ್ನೊಂದು ರಾಜಾಜಿನಗರದ 38 ವರ್ಷದ ವ್ಯಕ್ತಿಯಲ್ಲಿ ಕೋವಿಡ್ ಏನು ಪಾಸಿಟಿವ್ ಬಂದಿರುವಂತಹದ್ದು. ಈ ಇಬ್ಬರು ವ್ಯಕ್ತಿಗಳನ್ನ ಈಗಾಗಲೇ ಹೋಮ್ ಐಸೋಲೇಷನ್ ಸಹ ಮಾಡಲಾಗಿರುವಂತಹದ್ದು. ಕಳೆದ ಬಾರಿ ಏನೆಲ್ಲ ಪ್ರಿಕಾಷನ್ಸ್ ನ ತಗೊಂಡಿದ್ರು ಅದೇ ರೀತಿಯಾಗಿ ಈಗಾಗಲೇ ಅವರಿಗೆ ಪ್ರಿಕಾಷನ್ಸ್ ನ ಕೊಡೋದಕ್ಕೆ ಆರೋಗ್ಯ ಇಲಾಖೆನೂ ಸಹ ಮುಂದಾಗಿರುವಂತದ್ದು. ಹೋಮ್ ರೆಮಿಡೀಸ್ ಗಳ ಮೂಲಕ ಸಹ ಈಗಾಗಲೇ ತಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಂದು ಕಡೆಗೆ ಇನ್ನು ಏನು ಅಂತಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ನಿನ್ನೆನೆ ಏನು ದೃಢಪಟ್ಟಿರೋದ್ರಿಂದಾಗಿ ಇವತ್ತು ಫುಲ್ ಹೈ ಅಲರ್ಟ್ ಆಗಿರುವಂತದ್ದು. ನಾಳೆ ಏನು GBA ಒಂದಷ್ಟು ಮೀಟಿಂಗ್ ನ ಮಾಡುತ್ತೆ. ಸಭೆಯ ಬಳಿಕ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ನ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳುತ್ತೆ. ಆದ್ರೆ ಆರೋಗ್ಯ ಇಲಾಖೆ ಈಗಾಗಲೇ ಸೂಚನೆಯನ್ನ ನೀಡಿರುವಂತಹದ್ದು, ಆದಷ್ಟು ಮಾಸ್ಕ್ ಗಳನ್ನ ಬಳಸಿ, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ರಿ. ಏನೆಲ್ಲ ಕಳೆದ ಬಾರಿ ನಾವು ಪ್ರಿಕಾಷನ್ಸ್ ನ ತಗೊಂಡಿದ್ವಿ ಆ ಎಲ್ಲವನ್ನು ಸಹ ನಾವು ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಇದು ಅತಿ ವೇಗವಾಗಿ ಹರಡುವಂತದ್ದು. ನಾವು ಕಳೆದ ಬಾರಿ ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಈಗಾಗಲೇ ನೋಡಿದೀವಿ. ಈ ಎಲ್ಲದರ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಸಹ ಮುನ್ಸೂಚನೆಯನ್ನ ನೀಡಿದೆ. ಅದರ ಜೊತೆಗೆ ಏನು ಶಾಲಾ ಕಾಲೇಜುಗಳ ಸಿಬ್ಬಂದಿಗಳಾಗಿರಬಹುದು, ಅಧ್ಯಕ್ಷರುಗಳು ಸಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಈ ಇಬ್ರು ವ್ಯಕ್ತಿಗಳಲ್ಲಿ ಯಾವ ರೀತಿಯಾಗಿ ಬಂತು ಅಂತ ನಾವು ನೋಡ್ತಾ ಹೋದ್ರೆ, ಅವ್ರದ್ದು ಹಿಸ್ಟ್ರಿಯನ್ನ ನೋಡ್ತಾ ಹೋದ್ರೆ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಎಲ್ಲೂ ಸುತ್ತಾಡಿಲ್ಲ, ಆದ್ರೂ ಸಹ ಬಂದಿರುವಂತದ್ದು. ಇದು ಒಂದು ರೀತಿಯಲ್ಲಿ ಕ್ವೆಶ್ಚನ್ ಮಾರ್ಕ್ ಆಗಿರುವಂತಹದ್ದು. ಸೊ ಅದ್ರ ಜೊತೆಗೆ ಮತ್ತೆ ಇವತ್ತು ಸಂಪೂರ್ಣವಾಗಿ ಏನು ಟೆಸ್ಟಿಂಗ್ ನಡೀತಾ ಇರೋದ್ರಿಂದಾಗಿ ಸಂಜೆವರೆಗೂ ಇನ್ನು ಏನೆಲ್ಲ ಬರ್ತವೆ, ಎಷ್ಟೆಲ್ಲ ಕೋವಿಡ್ ಪಾಸಿಟಿವ್ ಬರುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಈ ಕೊರೋನಾ ಬರ್ತಾ ಇರೋದ್ರಿಂದ ಸಾಕಷ್ಟು ಜನರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೋಡಿ, ಕೊರೋನಾದ ಲಕ್ಷಣಗಳು ಆಯಾಸ ಇರ್ಬೋದು, ಮೈಕೈ ನೋವು ಇರ್ಬೋದು, ಶೀತ, ನೆಗಡಿ, ಕೆಮ್ಮು, ಹೀಗೆ ಸಹಜವಾಗಿ ಮನುಷ್ಯನಿಗೆ ಕಾಡುವಂತಹ
ಕಾಯಿಲೆಗಳಿವೆಲ್ಲ. ಈ ಸಂದರ್ಭದಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡ್ದೇ ಸಮೀಪದ ಆಸ್ಪತ್ರೆಗಳಿಗೆ, ಕ್ಲಿನಿಕ್ಗಳಿಗೆ, ದೊಡ್ಡ ಆಸ್ಪತ್ರೆಗಳಿಗೂ ಕೂಡ ಹೋಗಿ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ.